ಈ ಸಂಚಿಕೆಯಲ್ಲಿ ನಾವು ಮಾತಾಡೋ ವಿಚಾರ ಯಾವ್ಯಾವ ಪಾತ್ರೆಯಲ್ಲಿ ನಾವು ಅಡುಗೆಗಳು ಮಾಡಬೇಕು, ಯಾವ ಪಾತ್ರೆಯಲ್ಲಿ ನಾವು ಅಡುಗೆ ಬಡಿಸ್ಬೇಕು ಅಂತ. ನಮ್ಮ ಆಯುರ್ವೇದ ನೋಡಿ ಸಾಕಷ್ಟು ಡೀಪಾಗಿ ಹೋಗಿದೆ ಈ ವಿಚಾರ ತಗೊಂಡು. ನಾನು ಹಿಂದಿನ ಸಂಚಿಕೆಯಲ್ಲೆಲ್ಲ ಯಾವ ಲೋಟದಲ್ಲಿ ನೀರು ಕುಡಿಬೇಕು ಅಂತಲೂ ನಾನು ತಿಳಿಸ್ಕೊಟ್ಟೆ, ಯಾವ ತಟ್ಟೆಯಲ್ಲಿ ಊಟ ಮಾಡಬೇಕು ಅಂತಲೂ ತಿಳಿಸ್ಕೊಟ್ಟೆ. ಈ ಸಂಚಿಕೆಯಲ್ಲಿ ಯಾವ ಪಾತ್ರೆಗಳಲ್ಲಿ ಅಡುಗೆ ಮಾಡಬೇಕು ಆಯುರ್ವೇದ ಹೇಳುತ್ತೆ ಅಂತ ತಿಳಿಸ್ಕೊಡ್ತೀನಿ. ಲೈಫಲ್ಲಿ ನಾವು ಸಾಧನೆ ಮಾಡ್ಕೊಂಡು ಹೋಗಬೇಕು ಅಂದರೆ ಈ ಚಿಕ್ಕ ಪುಟ್ಟ ಚೇಂಜ್ಗಳು ಮಾಡ್ಕೊಂಡು ಹೋದರೆ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಹೇಗೆ ಪೃಥ್ವಿಯಲ್ಲಿ ಸಾಕಷ್ಟು ಈ ಮಿನರಲ್ಸು ಮೆಟಲ್ಸು ಇರುತ್ತೆ, ಅವೇ ಪ್ರಮಾಣ ಮೆಟಲ್ಸು ಮಿನರಲ್ಸು ಎಲ್ಲ ನಮ್ಮ ದೇಹದಲ್ಲೂ ಕೂಡ ಸಿಗತ್ತೆ. ಆರೋಗ್ಯವಂತರಲ್ಲಿ ಈ ಪ್ರಮಾಣ ಹೆಚ್ಚಾಗಿರುತ್ತೆ ದೇಹದಲ್ಲಿ, ಅಥವಾ ಬೇರೆ ಬೇರೆ ಪ್ರಪೋರ್ಷನ್ಸಲ್ಲಿರುತ್ತೆ. ತುಂಬ ಹೆಚ್ಚಿಗಾದ್ರೂ ಕಾಯಿಲೆಗಳು ತರೋದಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಬಟ್ ಈ ಮೆಟಲ್ಸ್ ಮಿನರಲ್ಸಿಂದ ನಾವು ಆಹಾರ ಮಾಡೋದ್ರಿಂದ ಆ ಆಹಾರದಲ್ಲಿ ಈ ಮೆಟಲ್ಸ್ ಮಿನರಲ್ಸ್ ಗುಣಧರ್ಮಗಳು ಶೇಖರಣೆ ಆಗುತ್ತೆ. ಆ ಶೇಖರಣೆ ಆಗಿರೋದು ಅದರಲ್ಲಿ ಪಾಕ ಸಿದ್ಧವಾಗಿರೋ ಆಹಾರ ನಾವು ಸೇವನೆ ಮಾಡಿದಾಗ ನಮ್ಗೆ ಅದರಿಂದ ಆರೋಗ್ಯ ಚೆನ್ನಾಗಿ ಬರುತ್ತೆ. ಈ ಸಂಚಿಕೆಯಲ್ಲಿ ನಾನು ಯಾವ್ಯಾವ ಪಾತ್ರೆಯನ್ನು ಬಳಸಬೇಕು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟು ಎಲ್ಲದಲ್ಲೂ ಶುರು ಮಾಡೋದು ನಾವು ಬಂಗಾರ. ಈಗಿನ ಕಾಲದಲ್ಲಿ ಬಂಗಾರ ಎಲ್ರಿಗೂ ಲಭ್ಯವಿಲ್ಲ. ಅದು ಬಂಗಾರದ ಪಾತ್ರೆಗಳು ಅಂದರೆ ತುಂಬ ಅಸಾಧ್ಯವೇ ಇಲ್ಲ. ಬಟ್ ನಾನು ಹೇಳ್ತೀನಿ, ನಮ್ಮ ಗ್ರಂಥ ಏನು ಹೇಳುತ್ತೆ ಅಂತ. ಆಗಿನ ಕಾಲದಲ್ಲೆಲ್ಲ ಬಂಗಾರ ತುಂಬ ಬಳಸ್ತಾಯಿದ್ರು. ಬಂಗಾರ ಪಾತ್ರೆಯಲ್ಲಿ ಏನಾರ ನೀವು ಅಡುಗೆ ಮಾಡಿ ಬಂಗಾರದ್ದು ಪಾತ್ರೆಗಳಲ್ಲಿ ನೀವೇನಾರ ಬಳಸಿದ್ರೆ ಕಣ್ಣಿಗೆ ತುಂಬ ಒಳ್ಳೆಯದು. ಎರಡನೇದು 3 ದೋಷಗಳನ್ನು ಕಂಟ್ರೋಲ್ ಮಾಡುತ್ತೆ, ವಾತ ಪಿತ್ತ ಕಫ. ನಮ್ಮ ಆಯುರ್ವೇದಿಕ್ ಡಾಕ್ಟ್ರುಗಳು ನಾವು ಔಷಧಿಗಳು ಕೊಡುವಾಗ ಕೆಲವರಿಗೆ ಹಣಕಾಸದ್ದು ಸಮಸ್ಯೆಗಳು ಜಾಸ್ತಿ ಇರಲ್ಲ, ಭಗವಂತನ ಅನುಗ್ರಹ ಚೆನ್ನಾಗಿರುತ್ತೆ, ಅವ್ರಿಗೆ ಈ ದುಡ್ಡಿನ ಶಕ್ತಿ ಚೆನ್ನಾಗಿರುತ್ತೆ. ಅಂಥವ್ರಿಗೆ ಅವ್ರ ಕಾಯಿಲೆಗಳು ಬೇಗ ಗುಣ ಆಗಬೇಕು ಅಂದರೆ ನಾವು ಬಂಗಾರದ್ದು ಭಸ್ಮಗಳು, ಬಂಗಾರದ್ದು ಔಷಧಿಗಳು ಉಪಯೋಗಿಸ್ತೀವಿ ಅಂಥವರಲ್ಲಿ. ನಾರ್ಮಲಾಗಿ ಕೊಡೋ ಔಷಧಿಗಳಿಗಿಂತ ಈ ಬಂಗಾರದ ಔಷಧಿಗಳು ಸೇರಿಸಿದ್ರೆ ಅದು ಇನ್ನೂ ಬೇಗ ಲಾಭದಾಯಕ, ಬೇಗ ಕಾಯಿಲೆ ವಾಸಿ ಮಾಡುತ್ತೆ, ಪರ್ಮನೆಂಟಾಗಿ ವಾಸಿ ಮಾಡುತ್ತೆ. ಈ ಬಂಗಾರದ ಒಂದು ಗುಣ ಅಂದರೆ ವಾತ ಪಿತ್ತ ಕಫ 3 ದೋಷಗಳನ್ನು ಕಂಟ್ರೋಲ್ ಮಾಡುತ್ತೆ. ಈ ಬಂಗಾರ ನಾವು ಪ್ರಾಣ ಹೋಗ್ತಾ ಇದ್ರೂ ನಮ್ಮ ವೈದ್ಯಕೀಯ ಗ್ರಂಥಗಳಲ್ಲಿ ಹೇಳುತ್ತೆ, ಬೆಟ್ಟದ ನೆಲ್ಲಿಕಾಯಿ ಚೂರ್ಣದ ಜೊತೆ ಬಂಗಾರದ್ದು ಭಸ್ಮಗಳು ಕೊಟ್ಟರೆ ಒಂದು ವ್ಯಕ್ತಿ ಸಾಯೋ ವ್ಯಕ್ತಿನೂ ಬದುಕಿಸ್ಬೋದು ಅಂತ ಒಂದು ಪಾಯಿಂಟ್ ನಮ್ಮ ಕೆಲವು ಗ್ರಂಥಗಳಲ್ಲಿ ಕೊಡ್ತಾನೆ. ಇದೆಲ್ಲ ಬಂಗಾರದ ಗುಣಧರ್ಮಗಳ ಬಗ್ಗೆ ಹೆಚ್ಚಾಗಿ ಹೇಳುತ್ತೆ. ಸೊ ಬಂಗಾರದ ಯುಟೆನ್ಸಿಲ್ಸಿಂದ ಮಾಡಿದ್ರೆ 3 ದೋಷಗಳು ಕಮ್ಮಿ ಆಗುತ್ತೆ. ಮತ್ತು ಸಾತ್ಮ್ಯ ಆಹಾರ, ನಿಮಗೆ ತಿನ್ನೋ ಆಹಾರ ಎಲ್ಲ ಚೆನ್ನಾಗಿ ನಿಮ್ಮ ದೇಹಕ್ಕೆ ಡೈಜೆಷನ್ ಆಗಿ ಪಚನೆ ಆಗಿ ಸೇರಿಕೊಳ್ಳುತ್ತೆ. ಬಂಗಾರ ಆಯಿತು. ರಜತಕ್ಕೆ ಬರೋಣ. ಕೆಲವ್ರ ಮನೆಗಳಲ್ಲಿ, ಬಿಸ್ನೆಸ್ಮೆನ್ಗಳ ಮನೆಯಲ್ಲಿ ಇದರಲ್ಲೆಲ್ಲ ಈ ಸಿಲ್ವರ್ ಅಂದರೆ ರಜತ, ಸಿಲ್ವರ್ ಯುಟೆನ್ಸಿಲ್ಸ್ನ ಉಪಯೋಗಿಸ್ತಾರೆ. ಈಗಿನ ಕಾಲದಲ್ಲಿ ಹಬ್ಬ ಅಂದರೆ ಮಗುಗೆ ಸಣ್ಣ ಮಕ್ಕಳಿಗೆ ತಿನ್ನಿಸ್ಬೇಕಾದ್ರೆ ಚಿಕ್ಕದು ರಜತದ್ದು ಅಥವಾ ಸಿಲ್ವರ್ ಪ್ಲೇಟಲ್ಲಿ ಅನ್ನ ಗಿನ್ನ ಎಲ್ಲ ಕಲಿಸ್ಬಿಟ್ಟು ತಿನ್ನಿಸ್ಬೋದು. ಬಟ್ ಸಿಲ್ವರ್ ತಟ್ಟೆ ಯುಟೆನ್ಸಿಲ್ಸಲ್ಲೇ ಅಡುಗೆ ಮಾಡಿದ್ರೆ ಮೊದಲನೇದು ಕಣ್ಣಿಂದು ಸಮಸ್ಯೆಗಳು ದೂರ ಹೋಗುತ್ತೆ, ದೃಷ್ಟಿ ದೋಷ ಕೂಡ ಹೋಗುತ್ತೆ. ನಾನು ಹಿಂದಿನ ಸಂಚಿಕೆಯಲ್ಲಿ ದೃಷ್ಟಿ ದೋಷ ಆದರೆ ಹೆಂಗೆ ಬ್ರಹ್ಮ ವಿಷ್ಣು ಮಹೇಶ್ವರನ ನೆನೆಸ್ಕೊಬೇಕು, ಹೆಂಗೆ ಆಂಜನೇಯನ ನೆನೆಸ್ಕೊಂಡ್ರೆ ದೃಷ್ಟಿ ದೋಷ ಹೋಗುತ್ತೆ ಅಂತ ತಿಳಿಸ್ಕೊಟ್ಟೆ. ರಜತ ತಟ್ಟೆಯಲ್ಲಿ ತೊಗೊಳ್ಳುವಾಗ ದೃಷ್ಟಿ ದೋಷನೂ ಹೋಗುತ್ತೆ, ದೃಷ್ಟಿ ಕೂಡ ಚೆನ್ನಾಗಾಗತ್ತೆ. ಪಿತ್ತನ ಕಮ್ಮಿ ಮಾಡುತ್ತೆ, ಆದರೆ ವಾತ ಕಫನ ಹೆಚ್ಚುತ್ತೆ. ಪಿತ್ತ ಕಮ್ಮಿ ಆಗುತ್ತೆ.
ಕೆಲವರಿಗೆ ಕೋಪ ತಾಪ ಜಾಸ್ತಿ ಇತ್ತು ಮನೆಯಲ್ಲಿ, ಕೆಲವರಿಗೆ ತುಂಬ ಬಿಳಿ ಕೂದಲು ಜಾಸ್ತಿ ಬರ್ತಾಯಿತ್ತು ಅಂದರೆ ಸಿಲ್ವರ್ ಪ್ಲೇಟಲ್ಲಿ ಅಡುಗೆ ಮಾಡಿ ಆ ಸಿಲ್ವರ್ ಪ್ಲೇಟಲ್ಲಿ ಊಟ ಮಾಡೋದ್ರಿಂದ ಪಿತ್ತ ಕಮ್ಮಿ ಆಗತ್ತೆ. ಆಮ್ಲಪಿತ್ತ, ಗ್ಯಾಸ್ಟ್ರಿಕ್ಕು ಅವೆಲ್ಲ ತುಂಬ ಜಾಸ್ತಿ ಇತ್ತು ಅಂದರೆ ರಜತ ಸಿಲ್ವರ್ ಪ್ಲೇಟಲ್ಲಿ ಊಟ ಮಾಡಿ. ಇದೇ ಪರ್ಮನೆಂಟ್ ಕ್ಯೂರ್ ಅಂತ ಅಲ್ಲ, ಇದು ಒಂಥರ ಕ್ಯೂರ್ ಅಂತ ಅಲ್ಲ, ಇದು ಒಂದು ಸಪೋರ್ಟಿವ್ ಮೆಟಲ್ ಪಿತ್ತ ಕಮ್ಮಿ ಮಾಡೋದಕ್ಕೆ, ವಾತ ಪಿತ್ತ ಕಫ. ನೆಕ್ಸ್ಟು ಕಂಚು, ಬ್ರಾನ್ಸ್. ಈ ಒಲಿಂಪಿಕ್ಸ್ ಮೆಡಲ್ಸಲ್ಲಿ ಗೋಲ್ಡ್, ಸಿಲ್ವರ್, ಬ್ರಾನ್ಸ್ ಅಂತ ಬರ್ತವ. ಕಂಚಿನ ಪಾತ್ರೆಗಳಲ್ಲಿ ಏನಾರು ಅಡುಗೆ ಮಾಡಿದ್ರೆ ಬುದ್ಧಿ ತುಂಬ ಚುರುಕಾಗತ್ತೆ, ರಕ್ತಪಿತ್ತ ಕಾಯಿಲೆಗಳು ಕಮ್ಮಿ ಆಗುತ್ತೆ, ಬ್ಲೀಡಿಂಗ್ ಪ್ರಾಬ್ಲಮ್ಸು. ಕಂಚಿಂದ ಏನಾರು ಉಪಯೋಗಿಸಿದ್ರೆ ನೀವು, ಈ ಹೆಂಗಸರಿಗೆ ಬ್ಲೀಡಿಂಗ್ ಸಮಸ್ಯೆಗಳೇನಾರ ಇತ್ತು, ಆಮೇಲೆ ಕೆಲವ್ರ ಮಕ್ಕಳಿಗೆ ಅದಕ್ಕೆಲ್ಲ ಮೂಗಿಂದ ಎಲ್ಲ ರಕ್ತ ಬರೋದು ಇದೆಲ್ಲ ಇತ್ತು ಅಂದರೆ ಈ ಕಂಚಿನ ಪದಾರ್ಥದಲ್ಲಿ, ಕಂಚಿನ ಪಾತ್ರೆಗಳು ತಟ್ಟೆಗಳಲ್ಲಿ ಊಟ ಮಾಡಿದ್ರೆ ರಕ್ತಪಿತ್ತ ಕಮ್ಮಿ ಆಗುತ್ತೆ, ಬುದ್ಧಿ ಚೆನ್ನಾಗಾಗತ್ತೆ. ಮಕ್ಕಳಿಗೆ ಈ ತಟ್ಟೆಯಲ್ಲಿ ಕೊಡೋದು ತುಂಬ ಉತ್ತಮ. ಹಿತ್ತಾಳೆ, ನಾನು ಹಿಂದಿನ ಸಂಚಿಕೆಯಲ್ಲೂ ಹೇಳಿದ್ದೆ, ಹಿತ್ತಾಳೆ ತಟ್ಟೆಯಲ್ಲಿ ಊಟ ಮಾಡೋದು ಕ್ರಿಮಿಗಳ ನಾಶವಾಗತ್ತೆ. ದೇಹದಲ್ಲಿ ತುಂಬ ಹುಳಗಳು, ಜಂತು ಹುಳ ಇವೆಲ್ಲ ಜಾಸ್ತಿ ಇತ್ತು ಅಂದರೆ ಹಿತ್ತಾಳೆ ತಟ್ಟೆಯಲ್ಲಿ ಊಟ ಮಾಡೋದ್ರಿಂದ ಅವು ವಾಸಿಯಾಗತ್ತೆ. ಹಿತ್ತಾಳೆ ಊಟ ಇದು ಮಾಡೋದ್ರಿಂದ ದೋಷಗಳು ಕೂಡ ಕಮ್ಮಿ ಆಗುತ್ತೆ, ಹಾಗೆ ಕಫ ಸ್ವಲ್ಪ ಕಮ್ಮಿ ಆಗುತ್ತೆ. ತುಂಬ ದಪ್ಪ ಇರೋರು ಸಣ್ಣ ಆಗಬೇಕು ಅಂದರೆ ಹಿತ್ತಾಳೆ ತಟ್ಟೆಯಲ್ಲಿ ಊಟ ಮಾಡಬೇಕು. ನೆಕ್ಸ್ಟು ಎಲೆ ಊಟ ಮಾಡಿದ್ರೆ ಒಳ್ಳೆ ರುಚಿಕರ, ವಿಷಹರ, ಒಳ್ಳೆ ರುಚಿ ಕೊಡುತ್ತೆ. ನೀವು ಯಾರಾದ್ರೂ ನೆಂಟರು ಮನೆಗೆ ಬಂದರೆ ಎಲೆ ಊಟ, ಅಲ್ಲಿ ಎಲೆ ಅಡುಗೆ ಮಾಡೋವಾಗಲೂ ಕೂಡ ಅಡುಗೆ ಮಾಡಿರೋ ಪದಾರ್ಥಗಳೆಲ್ಲ ಒಂದು ವೆಸಲಲ್ಲಿ ಹಾಕಕ್ಕೆ ಮುಂಚೆ ಎಲೆ ಹಾಕ್ಬಿಟ್ಟು ಅದರಲ್ಲಿ ಹಾಕಿ, ಅವು ರುಚಿ ಚೆನ್ನಾಗಿರುತ್ತೆ. ಮಣ್ಣಿನ ಪಾತ್ರೆ, ನೀವೇನಾರು ಬಡತನದಿಂದ ಈಚೆ ಬರಬೇಕು ಅಂದರೆ ಮಣ್ಣಿನ ಪಾತ್ರೆ ಬಳಸಲೇಬೇಡಿ. ಕೆಲವು ಇವಾಗ ಫ್ಯಾಷನ್ ಆಗೋಗ್ಬಿಟ್ಟಿದೆ, ಆ ಮಡಿಕೆಯಲ್ಲಿ ತೊಗೊಂಬಂದು ಅದರಲ್ಲಿ ಅನ್ನ ಬೇಯಿಸೋದು, ಅದನ್ನು ತಿನ್ನೋದು ಮಾಡಿಕೊಳ್ಳೋದು. ಸಂಪ್ರದಾಯದಲ್ಲಿ ಏನಾರ ಇತ್ತು ಅಂದರೆ ಅದನ್ನು ಬಳಸಿ. ಆದರೆ ಆಯುರ್ವೇದ ಹೇಳುತ್ತೆ ದರಿದ್ರಕ್ಕೆ ಕಾರಣ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡ್ಕೊಳ್ಳೋದು, ಮಣ್ಣಿನ ಪಾತ್ರೆಯಲ್ಲಿ ಊಟ ಮಾಡೋದು. ಅಂದರೆ ನೀವು ಶೇಖರಣೆ ಮಾಡಿರೋದೆಲ್ಲ ಕೊಟ್ಬಿಡ್ತೀರಾ. ಯಾರು ಬೆಳೆಸ್ಬೇಕು ಇದನ್ನು? ಸನ್ಯಾಸಿಗಳು ಬೆಳೆಸ್ಬೇಕು. ಯಾರು ಲೌಕಿಕ ಪ್ರಪಂಚ ಜಾಸ್ತಿ ನೋಡಿ ಆಧ್ಯಾತ್ಮದ ಕಡೆ ನುಗ್ತಾ ಇರ್ತಾರೆ, ಅವರಿಗೆ ಈ ಧನದ ವ್ಯಾಮೋಹ ಕಮ್ಮಿ ಆಗಬೇಕು ಅಂದರೆ ಮಣ್ಣಿನ ಪಾತ್ರೆ, ಮಣ್ಣಿನ ಮಡಿಕೆಯಲ್ಲಿ ಊಟ ಮಾಡಬೇಕು. ಸೊ ಈ ಸಂಚಿಕೆಯಲ್ಲಿ ಇಷ್ಟೆಲ್ಲ ವಿಚಾರ ತಿಳಿಸಿದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ಹೇಳೋಣ. ಅಲ್ಲಿವರೆಗೂ ನಮಸ್ಕಾರ.